ನಮಸ್ತೆ ಫ್ರೆಂಡ್ಸ್, ಸವಿ ಕಿಚನ್ಗೆ ಸ್ವಾಗತ. ಇವತ್ತು ರವೆ ಟೂಟಿ ಫ್ರೂಟಿ ಹಾಕಿ ಕೇಕ್ ಮಾಡ್ತಾಯಿದ್ದೀನಿ. ಇದಕ್ಕೆ ಮೊಟ್ಟೆ, ಬೆಣ್ಣೆ, ತುಪ್ಪ, ಮೈದಾ, ಓವನ್ ಕೂಡ ಇಲ್ದಿರ ಮಾಡ್ತಾ ಇರೋದು. ಇದಕ್ಕೆ 2 ಕಪ್ಪು ರವೆ ತೊಗೊಳ್ಬೇಕು. ದಪ್ಪ ಅಥವಾ ಸಣ್ಣ ಯಾವುದೇ ತೊಗೊಂಡ್ರೂ ರುಬ್ಕೊಂಡ್ರೆ ಅದ್ರ ಫ್ರೀ ಫ್ಲೋ ಚೆನ್ನಾಗಾಗತ್ತೆ ಅಂಥೇಳಿ. ಒಂದು ಬೌಲ್ಗೆ 1/4 ಕಪ್ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ಸಕ್ಕರೆ, ಅರ್ಧ ಕಪ್ಪು ಮೊಸರು, ಇಷ್ಟು ಹಾಕ್ಕೊಂಡ್ಬಿಟ್ಟು ಸಕ್ಕರೆ ಕರಗೋವರೆಗೂ ಚೆನ್ನಾಗಿ ಕರಗಿಸ್ಕೊಳ್ಬೇಕು, ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಅದಾದಮೇಲೆ 1/4 ಸ್ಪೂನು ಉಪ್ಪು, 1 ಕಪ್ಪಷ್ಟು ಹಾಲು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ನಂತರ ರುಬ್ಬಿದಂಥ ರವೆನ ಹಾಕ್ಕೊಂಡು ಚೂರು ಗಂಟಿಲ್ದಂತೆ ಕಲಿಸ್ಕೊಳ್ಬೇಕು. ಒಂದು ಸ್ವಲ್ಪನೂ ಗಂಟಿಲ್ದಂತೆ ಕಲಿಸ್ಕೊಂಡಾದ್ಮೇಲೆ ಇದನ್ನು 10 ನಿಮಿಷದವರೆಗೂ ನೆನೆಯೋದಕ್ಕೆ ಒಂದು ಸೈಡ್ ಇಡಬೇಕಾಗತ್ತೆ. ನಂತರ ಕುಕ್ಕರ್ನ ಬಿಸಿ ಇಟ್ಟು 1 ಲೇಯರ್ ಪುಡಿ ಉಪ್ಪನ್ನ ಹಾಕಿಬಿಟ್ಟು ಈ ಥರ ರಿಂಗ್ ಅಥವಾ ಪ್ಲೇಟ್ ಏನಾರು ಇದ್ದರೆ ಹಾಕ್ಕೊಂಡು ಇದನ್ನು ಗ್ಯಾಸ್ಕೆಟ್ ಮತ್ತು ವಿಜಲ್ ಇಲ್ದಿರ ಹಾಗೇ ಪ್ರೀ ಹೀಟ್ ಮಾಡ್ಕೊಳ್ಬೇಕು. ಒಂದು 5ರಿಂದ 10 ನಿಮಿಷ ಬಿಸಿ ಮಾಡ್ಕೊಳ್ಬೇಕು. ಈಗ 10 ನಿಮಿಷ ಆಗಿದೆ, ರವೆ ಕೂಡ ಚೆನ್ನಾಗಿ ನೆಂದಿದೆ. ಗಟ್ಟಿಯಾಗಿರೋದ್ರಿಂದ ಇನ್ನು 1/4 ಕಪ್ ಹಾಲು ಹಾಕ್ಬಿಟ್ಟು ಸ್ವಲ್ಪ ತೆಳು ಮಾಡ್ಕೊಳ್ತಾ ಇದ್ದೀನಿ. ಕಲಿಸ್ಬಿಟ್ಟು ಸ್ವಲ್ಪ ತೆಳು ಆದಮೇಲೆ ಇದಕ್ಕೆ 1/4 ಸ್ಪೂನ್ ಬೇಕಿಂಗ್ ಸೋಡಾ ಹಾಕ್ಕೊಂಡಿದ್ದೀನಿ, 3/4 ಸ್ಪೂನ್ ಬೇಕಿಂಗ್ ಪೌಡರು, ಏಲಕ್ಕಿ ಪುಡಿ ಅರ್ಧ ಸ್ಪೂನು, ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಂಡ ನಂತರ ವೆನಿಲಾ ಎಸೆನ್ಸ್ 1 ಸ್ಪೂನು, ಟೂಟಿ ಫ್ರೂಟಿ 1/4 ಕಪ್ಪು. ಟೂಟಿ ಫ್ರೂಟಿ ಇಲ್ಲ ಅಂತ ಅಂದರೆ ಬೇರೆ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಬೋದು, ಚೆರ್ರಿ ಹಾಕ್ಕೊಳ್ಬೋದು, ಈ ರೀತಿ ಏನಿರುತ್ತೆ ಅದನ್ನು ಹಾಕ್ಕೊಳ್ಬೋದು, ಅಥವಾ ಪ್ಲೇನಾಗಿ ಕೂಡ ಮಾಡ್ಕೊಳ್ಬೋದು. ಇವಾಗ ಕೇಕ್ ಮೌಲ್ಡ್ಗೆ ಆಯಿಲು, ತುಪ್ಪ ಅಥವಾ ಬೆಣ್ಣೆ ಏನಿರುತ್ತೆ ಅದನ್ನು ಹಾಕ್ಕೊಂಡು ಗ್ರೀಸ್ ಮಾಡ್ಕೊಳ್ಬೇಕಾಗತ್ತೆ. ನಂತರ ಬಟರ್ ಪೇಪರ್ ಇಟ್ಕೊಂಡಿದ್ದೀನಿ, ಅದಕ್ಕೂ ಕೂಡ ಆಯಿಲ್ ಹಾಕ್ಬಿಟ್ಟು ಗ್ರೀಸ್ ಮಾಡ್ಕೊಳ್ಬೇಕು. ಈಗ ಮಾಡಿಟ್ಕೊಂಡಂತಹ ಕೇಕ್ ಬ್ಯಾಟರನ್ನು ಪೂರ್ತಿ ಹಾಕ್ಕೊಳ್ತಾ ಇದ್ದೀನಿ. ಇದು ಅರ್ಧದಿಂದ ಮುಕ್ಕಾಲ್ವರೆಗೂ ಬರಬೇಕು, ಅಷ್ಟು ಹಾಕ್ಕೊಂಡು 2 ಸರಿ ಟ್ಯಾಪ್ ಮಾಡ್ಕೊಳ್ಬೇಕಾಗತ್ತೆ. ನಂತರ ಇಲ್ಲಿ ಮತ್ತೆ ಟೂಟಿ ಫ್ರೂಟಿ ಹಾಕ್ಕೊಳ್ತಾ ಇದ್ದೀನಿ. ಟೂಟಿ ಫ್ರೂಟಿ ಹಾಕೊಂಡ್ಮೇಲೆ ಇವಾಗ ಕುಕ್ಕರ್ ತುಂಬ ಬಿಸಿ ಇರುತ್ತೆ, ಅದರಿಂದ ನೋಡಿಕೊಂಡು ಹುಷಾರಾಗಿ ಕೇಕ್ ಬ್ಯಾಟರ್ ಹಾಕಿರೋಂಥ ಮೌಲ್ಡನ್ನ ಇಡಬೇಕಾಗತ್ತೆ. ಇವಾಗ ಕುಕ್ಕರ್ ಲಿಡ್ ಹಾಕಿ ವಿಷಲ್ ಮತ್ತು ಗ್ಯಾಸ್ಕೆಟ್ ಎಲ್ಲೂ ಇಲ್ದಿರ ಹಾಗೆ ಇಟ್ಟು 1 ಅವರ್ ಬೇಯಿಸ್ಕೊಳ್ಬೇಕು. ಅಥವಾ ಹೆಚ್ಚು ಕಡಿಮೆ ಆಗುತ್ತೆ, 1.5 ಗಂಟೆ ಕೂಡ ಹಿಡಿಬೋದು. ಇದನ್ನು ಪ್ರತಿ ಸರಿ ನೋಡ್ಕೊಳ್ತಾ ಇರಬಾರ್ದು, ಒಂದು 3/4 ಗಂಟೆಗೆ ಒಂದು ಸರಿ ನೋಡ್ಕೊಳ್ಬೇಕು. ಚಾಕು ಅಥವಾ ಏನಾದರೂ ಒಳಗೆ ಹಾಕಿದಾಗ ಅದು ಅಂಟ್ಕೊಳ್ಬಾರ್ದು, ಆವಾಗ ಅಂಟ್ಕೊಂಡಿಲ್ಲ ಅಂದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಆದರೆ ಪದೇ ಪದೇ ಕೂಡ ನೋಡಬಾರ್ದು, ಆವಾಗ ಬೇಯೋದಕ್ಕೂ ತುಂಬ ಟೈಮ್ ತಗೊಳುತ್ತೆ. ಇವಾಗ ತಣ್ಣಗಾದ್ಮೇಲೆ ಒಂದು ಪ್ಲೇಟ್ಗೆ ಇಟ್ಕೊಂಡ್ಬಿಟ್ಟು ಟ್ಯಾಪ್ ಮಾಡಿ ತೆಗೆದು ಅದ್ರ ಬಟರ್ ಪೇಪರ್ ಹಾಕಿರೋದನ್ನು ತೆಗಿತಾ ಇದ್ದೀನಿ. ಇವಾಗ ನೋಡಿ ಫ್ರೆಂಡ್ಸ್, ಸ್ಪಾಂಜಿ ಆದಂತಹ ಸಾಫ್ಟ್ ಆಗಿರುವಂತಹ ಕೇಕ್ ರೆಡಿಯಾಗಿದೆ. ಕೇಕ್ ತುಂಬ ಚೆನ್ನಾಗಿ ಬಂದಿದೆ. ಇವಾಗ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತೇಳಿ. ಫ್ರೆಂಡ್ಸ್, ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ, ತಿನ್ನೋಕ್ಕೂ ಕೂಡ ತುಂಬಾ ರುಚಿಯಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.